ಕೇಳೋ ಬಿಡಿ ಸುಂದರ ವರ್ಣಕರ್ ನಿಲ್ಲಿಸ್ಕೊಡೋಣ. ಅವನು 25 ಜನ ಹೆಸರು ಕೊಡಿ ಅಂತ ಹೇಳೋಣ. ಯಾರನ್ನ ಮೂರು ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ ಓಡಿ ಬಂದವ್ರು ಬೇಡ, ಅವ್ರನ್ನ ತಗೊಳ್ಳೋಕೆ ಕೇಳಿ. ಆಯ್ತೇನಾ? ಆಯ್ತಾ ಬಾಯ್. ಅದಾದಮೇಲೆ ನಮ್ಮಲ್ಲಿ ರಿಟೈರ್ಡ್ ಆಗಿ ಹೋಗಿದಾರ, ಅದು ಬಿಟ್ರೆ ರಿಟೈರ್ಡ್ ಆಗಿ ಹೋಗಿದ್ದವ್ರು ಒಬ್ಬರೇ ತಾಲೂಕು ಮಟ್ಟದ ಅಧಿಕಾರಿಗಳು. ನೀವೇನು ಸ್ಪೆಷಲಾಗಿ ಹೇಳ್ಬೇಕಲ್ಲ, ಓಕೆನಾ? ಸೊ ಇನ್ನೇನು ಸ್ಕೂಲಲ್ಲಿ ಹೊಸದೇನು ಪಾಸ್ ಆಗಿರೋ ಈಗ ಸಿಗಲ್ವಲ್ಲ, ಹೈಯೆಸ್ಟ್ ಮಾರ್ಕ್ಸ್ ಬಂದ್ರೆ ಈಗ ಸಿಗಲ್ಲ ಮೇಡಮ್. ಮಕ್ಕಳಿಗೆ ಅಶ್ವಿನಿ ಮೇಡಮ್ ಅವರು ದುಬೈಲಿ ನನಗೆ ಚೆಕ್ ಕೊಟ್ಟಿದ್ದಾರೆ. ನಾನು ಮ್ಯಾಚ್ ಗೆದ್ದಿದ್ದೀನಿ, ಪುನೀತ್ ರಾಜ್ಕುಮಾರ್ ಕಪ್ಪು ಮ್ಯಾಚ್ ಗೆದ್ದೆ ನಾನು, 50 ಲಕ್ಷ ಮ್ಯಾಚ್ ಗೆದ್ದೆ. ಓಕೆ, ನಾನು ದುಬೈಲಿ ಬಂದು ನೋಡಿ. ಓಕೆ, ದುಬೈಲಿ ನನ್ನ ಟೀಮ್ ಇತ್ತು, ನಮ್ಮ ಟೀಮ್ ಗೆದ್ದಿದ್ದು. ಮಟ್ಟ ಅಧಿಕಾರಿಗಳು ಸಹ ಈ ಪ್ರೋಗ್ರಾಮ್ಗೆ ಕಂಪಲ್ಸರಿ ಹಾಜರಾಗತಕ್ಕದ್ದು, ಓಕೆನಾ? ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ನನ್ನ ಜೊತೆ ಕೂತ್ಕೊಬೇಕು, ಇದು ನಾನು ಕಂಪಲ್ಸರಿ. ಬೇಕಾದ್ರೆ 9 ಗಂಟೆ ಅಷ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ, ನೀವು ಅಷ್ಟೊತ್ತಿಗೆ ಎಲ್ಲ ಧ್ವಜಾರೋಹಣ ಮಾಡಿ ನೀವು ಸ್ಟೇಜ್ಗೆ ಬರ್ತಕ್ಕದ್ದು. ಒಂದು ಕಂಪಲ್ಸರಿ ಬರಲಿ. ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರೂ ಕಂಡ ಮಾಡೋಂಗಿಲ್ಲ, ಓಕೆನಾ? ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಬರ್ತಕ್ಕದ್ದು ತುಂಬ ಸ್ಟ್ರಿಕ್ಟ್ಲಿ ಇದು. ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಕೆಡಿಪ್ ಮೀಟಿಂಗ್ ಇರ್ತದೆ, ಆಮೇಲೆ ನಿಮ್ಮ ಇಷ್ಟ, ಓಕೆನಾ? ಇನ್ನು ಆ್ಯಸುಲ್ಲು ನಿಮಗೆ ಮಕ್ಕಳು ಸೇರಿಸೋದು 2000 ಮಕ್ಕಳು ಸೇರಿಸ್ಬೇಕು ನೀವು. 10 ನಿಮಿಷ ಒಂದು ಡ್ಯಾನ್ಸ್ ನನ್ನ ಕೈಲಾಗಲ್ಲ ನೋಡೋಕ್ಕೆ. ನೋ 10 ನಿಮಿಷಕ್ಕೆ ಯಾಕ್ರಿ? 10 ನಿಮಿಷಕ್ಕೆ ಒಂದು ಸಾಂಗ್ ಬರೋದು 4 ರಿಂದ 5 ನಿಮಿಷ. ನೀನು 24 ಗಂಟೆ ಅಲ್ಲಿ ಹಾಕೊಂಡು ಅದು ಚೆನ್ನಾಗಿರಲ್ಲ. ಅದು ಯಾವ್ಯಾವ ಶಾಲೆ ಕೊಡ್ತೀರಿ? ಈ ಸರಿ ನಾನು ಮಾಡ್ತೀನಿ, ಈ ಸರಿ ನಾನು ಮಾಡ್ತೀನಿ. ಇಲ್ಲ ಅಲ್ಲಿ ಯಾರು ಬಂದಿರೋದು ನೋಡಿ. ಗಲಾಟೆ ಮಾಡ್ಬೇಕಾದ್ರೆ, ಪ್ರೋಗ್ರಾಮ್ ಗಲಾಟೆ ಮಾಡ್ಬೇಕಾದ್ರೆ ಈ ಕಡೆ PUC ಕಾಲೇಜ್ ಹುಡುಗರು ಕೆಲವು ನಮ್ಮ ಮೈನಾರಿಟಿ ಹುಡುಗರು ಹೊಡ್ಕೊಂಡು ನಮಗೆ ಡಿಸ್ಟರ್ಬ್ ಮಾಡಿದ್ರು. ನಾನೇ ಹೊಡ್ಕೊಂಬಂದೆ, ಅವ್ರನ್ನ ಹೊಡ್ಕೊಂಬಂದು ಜೀಪ್ ಹಾಕಿ ಕಳಿಸ್ದೆ. ಅದಲ್ಲ ಅಲ್ಲಲ್ಲ, ಈ ಸರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಲ್ಲಿ ನನಗೆ ಜಾಸ್ತಿ ಬೇಕಾಗುತ್ತೆ. ಯಾರು ತಿರುಗಾಡ್ದಂಗೆ ಆ ಪ್ರೋಗ್ರಾಮ್ ನಡಿಬೇಕಾದ್ರೆ ತಿರುಗಾಡ್ದಂಗೆ ವ್ಯವಸ್ಥೆ ಮಾಡಬೇಕು. ಅದು ಸ್ವಲ್ಪ ಸೀರಿಯಸ್ ಆದ ಆಕ್ಷನ್. ನನ್ನ ಪರ್ಸನಲ್ ಮಾತಾಡ್ತೀನಿ, ಅದನ್ನು ನಡೆಸ್ತೀನಿ. ಮಾರ್ಕಿಂಗ್ ಹಾಕ್ಬೇಕಾದ್ರೆ ಶೋಭಾ ಅವ್ರು ಏನು ಹೇಳ್ತಾರೆ, ಮಾರ್ಕಿಂಗ್ ಹಾಕ್ಬೇಕಾದ್ರೆ ವೆಹಿಕಲ್ ಹೋಗದೆ 1 ದಿವಸಕ್ಕೆ ತಡೆದು ಬಿಡಿ ಅಂತ ಹೇಳಿದ್ರೆ ಅದು ವ್ಯವಸ್ಥೆ ಮಾಡ್ತೀವಿ. ಬ್ಯಾರಿಕೇಡ್ ಹಾಕ್ಸ್ಬಿಟ್ಟು ಒಂದಿನ ಮುಂಚಿತವಾಗಿ ನಾವು ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ, ನಾವು ಪೌಡರ್ ಹಾಕ್ತಾ ಇರ್ತೀವಿ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಳಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಒಂದು ಕೆಲಸ ಮಾಡೋಣ, ಆಯ್ತಾಯ್ತು, ಬ್ಯಾರಿಕೇಡ್ ಹಾಕ್ಸ್ಬಿಡ್ರಿ. ಯಾರು ನೀವೇ ಪೊಲೀಸ್ ಹಾಕೋದು? ನಾ 1 ದಿವಸ 25 ತಾರೀಕು ಈವ್ನಿಂಗ್ ಒಂದು ಬ್ಯಾರಿಕೇಡ್ ಹಾಕ್ಸ್ಬಿಡ್ರಿ, ಒಳಗಡೆ ಹೋಗ್ದಂಗೆ. ಯಾರು ನಾವು ಮಾರ್ಕ್ ಹಾಕ್ತಾ ಇರ್ತಾರೆ, ಗಾಡಿ ಹೋಗ್ತಾ ಇರ್ತೋ ಬರ್ತಾ ಇರ್ತಾವಂತೆ, ಅವ್ರಿಗೇನು ಕೇಳೋದು ಮಾಡೋ ಯಾರು ಇಲ್ಲ. ಕ್ಲೋಸ್ ಮಾಡಿಸ್ತೀನಿ. ಬೇರೆ ನಿಮ್ಮ ಲೂಪ್ ಹೋಲ್ಸ್ ಲಾಸ್ಟ್ ಟೈಮ್ ತುಂಬ ಅಚ್ಚುಕಟ್ಟಾಗಿತ್ತು, ತುಂಬ ಖುಷಿ ಆಯ್ತು ನನಗೆ. ಪ್ಲಸ್ ಈ ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಇಲಾಖೆಗಳು ಆ ಟೈಮಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ತಗೊಂಡು ಬಂದು ಸೇರಿಸ್ತಾರೆ. ಅದಾದ್ರೂ ಇದ್ರೆ ಇಲಾಖೆಯವರು ಏನಾದ್ರು ಕಾರ್ಯಕ್ರಮ ಇದ್ರೆ ಒಂದು ಮಾತು ಮುಂಚಿತವಾಗಿ ನನ್ನನ್ನು ತಿಳಿಸಿದ್ರೆ ನಾನು ಬಿಟ್ಟು ಪ್ರೋಗ್ರಾಮ್. ನೀವು ಆನಂದು BO ಕೂತ್ಕೊಂಡು ಅಜೆಂಡಾ ರೆಡಿ ಮಾಡ್ಕೊಳ್ಳಿ, ಸ್ಟೇಜ್ ರೆಡಿ ಮಾಡ್ಕೊಳ್ಳಿ. ಸ್ಟೇಜ್ ತುಂಬ ಆರೇಬಲ್ ಇದೆ. 5 to 6 minutes ಸಾಂಗ್ ಇರುತ್ತೆ, 5 to 6 ಮತ್ತೆ ಮಕ್ಕಳು ಒಂದು 4 minutes ಗ್ಯಾಪ್ ಆಗುತ್ತೆ ಸರ್. 10 ನಿಮಿಷ ಆಗುತ್ತೆ. ಇವರೇ ಬಂದು ಅವರ ರೆಡಿ ಆಗಿ ಒಂದು ಪ್ರೋಗ್ರಾಮ್ಗೆ 10 minutes. ಅದು ಎಷ್ಟು ಪ್ರೋಗ್ರಾಮ್ ಕೊಡೋಣ, ಯಾರು ಕೊಡೋಣ? 5 ಸಾಕಾ? ಈಗಾಗಲೇ ಒಂದು DVG ಶಾಲೆಯವರು ಹೇಳಿದ್ದಾರೆ ಸರ್, ಇನ್ನು 4 ಇವತ್ತು ಮಧ್ಯಾಹ್ನ 2 ಗಂಟೆ ಸಭೆ. 5 ಸಾಕಲ್ವಾ? ಇಲ್ಲ 5 ಲಾಸ್ಟ್ ಟೈಮ್ ಎಷ್ಟು ಮಾಡಿದ್ವಿ? 6 ಮಾಡಿದ್ವಿ ಸರ್ ಲಾಸ್ಟ್ ಟೈಮ್. ನಮ್ದೆಲ್ಲ 1 hour ಆಗುತ್ತೆ. ನಮ್ದೆಲ್ಲ 1 hour ಆಗುತ್ತೆ. 1 hour 2 hour ಆಗುತ್ತೆ. 2 hours ಸಾಕಾ? 2 hours ಸಾಕಾ ಅಂತ ಹೇಳ್ತಾರೆ. 2 hour ಸಾಂಗ್ಸ್ ಎಷ್ಟು ಹಾಕ್ಬೇಕು? 5 ಅಂದ್ರೆ ಅಚ್ಚುಕಟ್ಟಾಗಿರುತ್ತೆ ಸರ್. 5 ಕಾರ್ಯಕ್ರಮ ಬರ್ಕೊಂಬೇಡಿ. ಕ್ರೌಡು ಅಂಡ್ ಡ್ಯಾನ್ಸು ಸ್ಟೇಜು ಎಲ್ಲ ಟೋಟಲ್ ನಿಮ್ಮ ಇನ್ಚಾರ್ಜ್. ಅವತ್ತು ನಾನು ನಿಮ್ಮನ್ನೇ ನೋಡೋದು. ಓಕೆ, ನಿಮ್ಮದು BO ಟೋಟಲ್ ನಿಮ್ಮ ಇನ್ಚಾರ್ಜ್. ನೀವೇ ಸ್ಟೇಜ್ ಮೇಲೆ ನಿಂತು ಅದೊಂದು ಕಮಿಟಿ ಮಾಡ್ಕೊಳ್ಳಿ, ಆನಂದನ ಹಾಕ್ಕೊಳ್ಳಿ, ನೀವು ಇನ್ಯಾರು ಬೇಕೋ ಕಮಿಟಿ ಹಾಕ್ಕೊಳ್ಳಿ. ನೀವು 5 ಜನ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಸ್ಟೇಜ್ ಕಾರ್ಯಕ್ರಮ ಓಕೆನಾ, ನಡೆಸ್ಕೋಬೇಕು. ಹಾಕ್ಕೊಡ್ತೀವಿ ಸರ್. ಮುಖ್ಯವಾಗಿ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ಈ ಅಂಗಡಿಗಳು ತಗೊಂಡು ಇಟ್ಕೊಂಡ್ಬಿಡ್ತಾರೆ, ಟೈಮ್ ಹೋಗ್ತಿದೆ. ಅಲ್ಲ, ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ತಾಲೂಕು ಆಫೀಸಿಯ ಎಲ್ಲ ತಾಲೂಕು ಅಧಿಕಾರಿಗಳ ಸಭೆಯ ಉದ್ದೇಶ ಅಂತಂದರೆ, ಮುಂಬರುವ 26ನೇ ತಾರೀಕು 76ನೇ ಗಣರಾಜ್ಯೋತ್ಸವ ಹೇಗೆ ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು, ಏಕೆ ವಿಜೃಂಭಣೆಯಿಂದ ಮಾಡಬೇಕು,
ಅನ್ನೋದನ್ನು ಎಲ್ಲ ತಾಲೂಕು ನನ್ನ ಕುಟುಂಬ ವರ್ಗದ ಜೊತೆ ಮಾತಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಒಂದು ಅರ್ಥ ಗರ್ಭಿತವಾಗಿ ಕಾರ್ಯಕ್ರಮ ಮಾಡಬೇಕಂತ, ದೇಶಕ್ಕೆ ಗೌರವ ಕೊಡ್ತಕ್ಕಂಥ 70ನೇ ಗಣರಾಜ್ಯೋತ್ಸವವನ್ನು ಮಾಡಬೇಕಂತ ತೀರ್ಮಾನಿಸಲಾಗಿದೆ. ಈಗಾಗಲೇ ಅದು ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು, ಸ್ಟೇಜ್ ಅಲಂಕಾರ ಹೇಗೆ ಮಾಡಬೇಕು, ಇವತ್ತು ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರರನ್ನ ನೆನೆಸ್ಕೊಂಡು ಅವ್ರಿಗೆ ಸನ್ಮಾನವನ್ನು ಮಾಡ್ತಿದ್ರಿ. ಈ ಸರಿ ವಿಭಿನ್ನವಾಗಿ ನಮ್ಮ ಗಡಿ ಕಾಯತಕ್ಕಂಥ ಯೋಧರು, ನಮ್ಮ ತಾಲೂಕಿನ ಯೋಧರು 25 ಜನ ಯೋಧರನ್ನ ಗುರುಸಿ ಅವ್ರನ್ನ ಸನ್ಮಾನ ಮಾಡಬೇಕು. ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿ ಬಿಟ್ಟೋಗಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಗಮನಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಈ ಸಭೆಯಲ್ಲಿ ತೀರ್ಮಾನವಾಗಿದ್ವಿ. ಈ ತೀರ್ಮಾನ ತಕ್ಕಂಗೆ ಎಲ್ಲ ಸಂಘದ ಅಧಿಕಾರಿಗಳು ಕೂಡ, ಅಂದರೆ ನಮ್ಮ ಸಂಘದ ಪರಿವಾರದವರು ಹಾಗೂ ನಮ್ಮ ಕುಟುಂಬದ ಪರಿವಾರದವರು ಎಲ್ಲ ಸೇರಿ ತೀರ್ಮಾನಿಸಲಾಗಿದೆ. ನಾವು ಈ 4 ಹಬ್ಬಗಳನ್ನು ವಿಶೇಷವಾಗಿ ನಾವು ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ. ಅದರಂತೆ 26ನೇ ತಾರೀಕು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಮನರಂಜನಾ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಅದ್ಭುತವಾಗಿ ಆಚರಣೆ ಮಾಡಿದ್ವಿ. ಒಂದು 5ರಿಂದ 10 ಸಾಂಗ್ಗಳ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಿಂದನೇ ಕಾರ್ಯಕ್ರಮ ನಡೆಯಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ತೀರ್ಮಾನಿಸಿ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನಿಸಲಾಗಿದೆ. ಇದರ ಉಸ್ತುವಾರಿಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇಒ ಮತ್ತು ನಮ್ಮ BO ಅವರು ಮತ್ತು ನಮ್ಮ ಆಯುಕ್ತರು ಕಮಿಷನರ್ ಅವರು ಕೂಡ ಇದನ್ನು ವಹಿಸ್ಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರು ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ದೇಶದ ಈ ಹಬ್ಬವನ್ನು ಎಲ್ಲೋ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಅಂತಂದರೆ ನಾವು ಕೂಡ ನಾವು ಮಕ್ಕಳಾಗಿದ್ದಾಗ ಕೂಡ ನಮಗೆ ಬರ್ಫಿಯನ್ನು ಕೊಡ್ತಾಯಿದ್ರು. ನಾವೆಲ್ಲ ತುಂಬ ಸಂತೋಷ ಬರ್ಫಿಗೋಸ್ಕರ ತುಂಬ ಸಂತೋಷ ಬೀಳ್ತಾಯಿದ್ವಿ. ತುಂಬ ಅದ್ಭುತವಾಗಿರ್ತಾ ಇತ್ತು. ಬಹುಶಃ ಇವಾಗ ಬರ್ತಾ ಕಾಲಕ್ರಮೇಣ ಏನಾಗಿದೆ, ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿದೆ. ಚಾಕ್ಲೇಟ್ ಇಶ್ಯೂ ಮಾಡೋದು ಅದು ಬೇರೆ ಥರನೇ ಒಂದು ಇದಾಗಿದೆ. ಅದರಿಂದ ನಾನು ಶಾಸಕನಾಗಿ ಬಂದಾಗಿಂದ ಕೂಡ 2 ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀನಿ. ಇದು 2ನೇ ರಿಪಬ್ಲಿಕ್ ಡೇ ಮಾಡ್ತಾಯಿದ್ವಿ. ಎಲ್ಲ ನನ್ನ ತಾಲೂಕು ಮಟ್ಟದ ಮಕ್ಕಳಿಗೂ ಕಡೆ ಊರು ಕೂಡ 50,000 ಮಕ್ಕಳಿಗೆ, ಇನ್ಕ್ಲೂಡಿಂಗ್ ನಮ್ಮ ಅಂಗನವಾಡಿ ಸೇರಿಕೊಂಡು 50,000 ಮಕ್ಕಳಿಗೆ ನಾವೇ ಲಡ್ಡುನ ತಯಾರು ಮಾಡಿ ಎಲ್ಲ ಮಕ್ಕಳಿಗೂ ಒಂದು ದಿವಸ ಮುಂಚೆನೇ ಎಲ್ಲ ಮಕ್ಕಳಿಗೂ ಲಡ್ಡು ಕೊಡೋ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಪ್ರದಾಯಕ್ಕೆ ಮಾಡ್ಕೊಂಬಂದಿದ್ವಿ. ಒಂದು ವೇಳೆ ಯೋಚನೆ ಮಾಡಿ ತುಂಬ ಟಫ್ ಅನಿಸುತ್ತೆ ಅದು, ಬಟ್ ಆದ್ರೂ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಇದನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ವಿ. ಅದೇ ಕಾರ್ಯವನ್ನು ಕೂಡ ಇದೇ ರಿಪಬ್ಲಿಕ್ ಡೇ ಕೂಡ ಎಲ್ಲ ತಾಲೂಕು ಮಟ್ಟದ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಲಾಡನ್ನ ತಯಾರು ಮಾಡಿ ನಾವು ಸಪ್ಲೈ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಅದಕ್ಕೆ ಡಿಪಾರ್ಟ್ಮೆಂಟ್ ಕೂಡ ನಾವು ಅದನ್ನು ವಹಿಸಿದ್ವಿ. ಅದೇ ಕಾರ್ಯಕ್ರಮನ ಕೂಡ ನಾವು ಅದನ್ನು ಮುಂದುವರಿಸ್ತೀವಿ. ಎಲ್ಲ ಮಕ್ಕಳು ಇದನ್ನು ಸಿಹಿಯನ್ನು ತಿಂದು ಸಂತೋಷ ಬೀಳಬೇಕಂತ ನಾನು ಕೋರ್ಕೊತೀನಿ.